ತೆಂಗಿನಕಾಯಿ ಬೆಲೆ ಇಲ್ಲ ಬೆಲೆಯಲ್ಲಿ ಭಾರಿ ಏರಿಕೆ ಆಗ್ತಾ ಇದೆ. ಗ್ರಾಹಕರಿಗೆ ಇದರಿಂದ ಸಂಕಷ್ಟ ಎದುರಾಗ್ತಾ ಇದೆ. 30ರಿಂದ 40 ರೂಪಾಯಿ ಇರ್ತಾ ಇದ್ದಂಥ ತೆಂಗಿನಕಾಯಿ 70ರಿಂದ 80 ರೂಪಾಯಿಗೆ ಏರಿಕೆ ಆಗ್ಬಿಟ್ಟಿದೆ. ತೆಂಗಿನಕಾಯಿ ಏರಿಕೆಯಿಂದ ಜನಸಾಮಾನ್ಯರು ಕಂಗಾಲಾಗ್ಬಿಟ್ಟಿದ್ದಾರೆ. ಒಂದು ಕಡೆ ತೆಂಗು ಬೆಳೆಗಾರರ ಮುಖದಲ್ಲಿ ಮಂದಹಾಸ. ಕೊಬ್ಬರಿ ಎಣ್ಣೆ, ಎಳೆನೀರು ಈ ದರದಲ್ಲೂ ಕೂಡ ಭಾರಿ ಏರಿಕೆ ಆಗ್ತಾ ಇದೆ. ಶುದ್ಧ ಕೊಬ್ಬರಿ ಎಣ್ಣೆಯ ಬೆಲೆ ಲೀಟರ್ಗೆ 310 ರೂಪಾಯಿ, ಎಳ್ನೀರಿಗೆ 70 ರೂಪಾಯಿ. 1 kg ತೆಂಗಿನಕಾಯಿ ಬೆಲೆ 100 ರೂಪಾಯಿ ದಾಟುವ ಸಾಧ್ಯತೆ ಇದೆ. ತೆಂಗಿನಕಾಯಿ ಇಳುವರಿಯಲ್ಲಿ ಕುಂಠಿತವಾಗಿದ್ದಕ್ಕೆ ಬೆಲೆ ಹೆಚ್ಚಳವಾಗ್ತಾ ಇದೆ ಅನ್ನೋದನ್ನು ತಿಳಿಸಲಾಗ್ತಾ ಇದೆ. ಇದು ಸಹಜವಾಗಿ ತೆಂಗಿನಕಾಯಿ ಬೆಳೆಯುವಂಥ ರೈತರಿಗೆ ಬಹಳ ಖುಷಿ. ಎಲ್ಲ ರೇಟ್ ಎಲ್ಲ ಜಾಸ್ತಿ ಆಗ್ತಾ ಇದೆ, ಏನೋ ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ನಮಗೆ ಉಪಯೋಗ ಆಗ್ತಾ ಇದೆ ಅಂತ. ಬಟ್ ಇದನ್ನು ಕೊಂಡ್ಕೊಳ್ಳುವಂಥ ಗ್ರಾಹಕರ ಮುಖದಲ್ಲಿ ಬಹಳ ಬೇಸರ. ಏನು ಒಂದು ತೆಂಗಿನಕಾಯಿ ಕೊಂಡ್ಕೊಳ್ಳೋಕ್ಕಾಗತ್ತಾ, ಎಳ್ನೀರು ಕೊಂಡ್ಕೊಳ್ಳೋಕ್ಕಾಗತ್ತಾ? ಅಯ್ಯೋ ಕೊಬ್ಬರಿ ಎಣ್ಣೆ ಅಂತೂ ಮಾತಾಡ್ಸೋ ಹಾಗೆ ಇಲ್ಲ. ಅದಲ್ಲದೆ ಈಗೆಲ್ಲ ಕೊಬ್ಬರಿ ಎಣ್ಣೆಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಹಾರ್ಟ್ ಅಟ್ಯಾಕು ಮತ್ತೊಂದು ಇನ್ನೊಂದು ಮಗದೊಂದು ಕೇಸಸ್ಗಳು ಬರ್ತಾ ಇರೋದ್ರಿಂದ ಕೊಬ್ಬರಿ ಎಣ್ಣೆಯನ್ನು ಬಳಕೆ ಮಾಡ್ಕೊಳ್ಬೇಕು ಅನ್ನೋದೊಂದಷ್ಟು ವಿಚಾರಗಳು ಸಾಕಷ್ಟು ವೈರಲ್ ಆಗ್ತಿತ್ತು. ಹಾಗಾಗಿ ಕೊಬ್ಬರಿ ಎಣ್ಣೆಯನ್ನು ಅವಲಂಬಿತರಾಗ್ತಾ ಇದ್ರು. ಇದೇ ಸಂದರ್ಭದಲ್ಲಿ ರೇಟ್ ಜಾಸ್ತಿ ಆಗ್ತಾ ಇರೋದು ಕಂಗಾಲಾಗುವಂತೆ ಮಾಡ್ತಾ ಇದೆ. ತೆಂಗಿನಕಾಯಿ ಏರಿಕೆಯಿಂದ ಜನಸಾಮಾನ್ಯರ ಜೇಬಿಗೆ ಈಗ ಬರೆ ಬೀಳ್ತಾ ಇದೆ. ನೋಡಿ, ತೆಂಗಿನಕಾಯಿ ಏರಿಕೆಯಿಂದ ಈಗ ಜನರು ಕಂಗಾಲಾಗಿ ಹೋಗಿದ್ದಾರೆ. ಸೊ ಯಾವುದಾದ್ರೂ ಒಂದು ರೂಪದಲ್ಲಿ ನಮಗೆ ತೆಂಗಿನಕಾಯಿ ಬೇಕೇ ಬೇಕಾಗತ್ತೆ. ಇಲ್ಲ ರೀ ನಾವು ಕಾಯಿನೇ ಬಳಕೆ ಮಾಡ್ಕೊಳ್ಳಲ್ಲ, ಸಾಂಬಾರು ಮಾಡಲ್ಲ, ಚಟ್ನಿ ಮಾಡಲ್ಲ ಅಂತ ಅಂದ್ರೂ ಕೊಬ್ಬರಿ ಎಣ್ಣೆ ಆದರೂ ಬೇಕಲ್ಲ. ತಲೆಗೆ ಹಚ್ಚೋದಕ್ಕೆ ಅಂತನೋ ಅಥವಾ ಅದನ್ನ ಮೆಡಿಸನ್ನಿಗೆ ಬಳಕೆ ಮಾಡ್ಕೊಳ್ತಾರೆ. ಸ್ಟ್ರೋಕ್ ಆದವರಿಗೆಲ್ಲ ಕೊಡ್ತಾ ಇರ್ತಾರೆ. ಸೊ ಈ ಕಾರಣಕ್ಕಾದರೂ ಕೊಬ್ಬರಿ ಎಣ್ಣೆ ಬೇಕು. ಎಳ್ನೀರಂತೂ ನಮಗೆ ಯಾವುದೇ ಸೀಸನ್ ಆಗಿದ್ರೂ ಕೂಡ ಆರೋಗ್ಯಕ್ಕೆ ಉತ್ತಮ ಅನ್ನುವಂಥ ಕಾರಣಕ್ಕಾಗಿ ನಾವು ಎಳ್ನೀರನ್ನು ಕುಡಿತೀವಿ. ಸೊ ರೇಟ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಕೊಂಡ್ಕೊಳ್ಳೋರಿಗೆ ಇದೊಂದು ಬೇಸರ. ಆದರೆ ಬೆಳೆಯುವಂಥ ರೈತರಿಗೆ ಸಾಕಷ್ಟು ಕಷ್ಟ ಇದ್ದೇ ಇರುತ್ತೆ. ಒಂದು ತೆಂಗಿನ ಸಸಿಯನ್ನು ನೆಟ್ಟು ಅದನ್ನು ಪೋಷಿಸಿ ಅದಕ್ಕೆ ಫಲವತ್ತತೆಯನ್ನು ನೋಡಿಕೊಂಡು ನೀರನ್ನು ಹಾಯಿಸಿ ಪ್ರತಿಯೊಂದನ್ನು ಮಾಡುವಂಥ ರೈತರಿಗೆ ಎಷ್ಟೋ ಬಾರಿ ನಿಗದಿತ ಬೆಂಬಲ ಬೆಲೆ ಇಲ್ಲ ಅಂತ ಪ್ರತಿಭಟನೆ ಮಾಡಿದ್ದಿದೆ, ಹೋರಾಟ ಮಾಡಿದ್ದಿದೆ,